ಬಿಗ್ ಬಾಸ್ನ ಮತ್ತೊಂದು ವಿಡಿಯೋಗೆ ಎಲ್ಲರೂ ಕೂಡ ಸ್ವಾಗತ. ಇವತ್ತು ಬಿಗ್ ಬಾಸಲ್ಲಿ ಏನೇನು ನಡೀತು ಅಂದರೆ ಸಾಕಷ್ಟು ವಿಚಾರಗಳು ನಡೆದಿದೆ. ನಿಜವಾಗ್ಲೂ ಕೂಡ ಬಂದಿರೋ ಗೆಸ್ಟ್ಗಳ ಮೇಲೂ ಕೂಡ ತುಂಬ ಬೇಸರ ಆಗ್ತಾ ಇದೆ. ಗಿಲ್ಲಿ ಮೇಲೂ ಕೂಡ ಬೇಸರ ಆಗ್ತಾ ಇದೆ. ಇನ್ನು ಮುಂದೆ ಗಿಲ್ಲಿ ಆಟ ಖತಮ್, ಗಿಲ್ಲಿ ಆಟ ಮುಗೀತು. ಗಿಲ್ಲಿನ ಮುಗಿಸೋಕೆ ಬಂದಿದ್ದಾರೆ. ಗಿಲ್ಲಿ ಆಡ್ತಾ ಇರೋದು ಕೂಡ ಗಿಲ್ಲಿ ಆಟನೂ ಮುಗ್ದೇ ಹೋಗುತ್ತೆ ಆ ಥರ ಇದೆ. ನಿಜವಾಗ್ಲೂ ಕೂಡ ಇವತ್ತು ಒಂದು ಟಾರ್ಗೆಟ್ ಏನಿತ್ತು ಅಂತಂದರೆ ಬಂದಿರುವಂಥ ಗೆಸ್ಟ್ಗಳನ್ನೇ ರೋಸ್ಟ್ ಮಾಡುವಂಥದ್ದು ಒಂದು ಇದು ಅಂದರೆ ಬಂದಿರುವಂಥ ಗೆಸ್ಟ್ಗಳನ್ನ ಉರಿಸುವಂಥದ್ದು, ಅವ್ರಿಗೆ ಕಾಟ ಕೊಡುವಂಥದ್ದನ್ನು ಒಂದು ಇದು ಮಾಡಿದರು. ಅದರಲ್ಲಿ ಆ್ಯಂಕರಿಂಗ್ ಆಗಿ ಇದ್ದಂಥವರು ಗಿಲ್ಲಿ ಮತ್ತು ಅಶ್ವಿನಿ ಅವರು. ಅದರಲ್ಲಿ ಗಿಲ್ಲಿ ಬಂದಿರೋ ಎಲ್ಲ ಗೆಸ್ಟ್ಗಳನ್ನೂ ಕೂಡ ಉರಿಸೋ ಒಂದು ಟ್ಯಾಂಟ್ ಕೊಟ್ಟಿದ್ರು, ಬಿಗ್ ಬಾಸ್ ಅವರೇ ಕೊಟ್ಟಿದ್ದರು. ಅದರಲ್ಲಿ ಒಬ್ಬೊಬ್ರನ್ನೂ ಕೂಡ ಹೆಂಗೆ ಉರಿಸ್ತಾ ಅಂತಂದರೆ ಸಿಕ್ಕಾಬಟ್ಟೆ. ನಗೋರ್ಗಂತೂ ಹಬ್ಬ ಅಂದರೆ ಸಿಕ್ಕಾಬಟ್ಟೆ ಹಬ್ಬ, ಮಾಡಿಸ್ಕೊತಿದ್ದವ್ರಿಗಂತೂ ಉರಿದೋಯ್ತಿತ್ತು ಮೇಲೆ ಕೆಳಗೆ ಎಲ್ಲ, ಅಷ್ಟು ಸಖತ್ತಾಗಿ ಉರಿಸ್ತಾ ಇದೆ. ನಿಜವಾಗ್ಲೂ ಕೂಡ ಒಂದೊಂದು ಪದನೂ ನೆನ್ಪಿಟ್ಕೊಳಕ್ಕಾಗ್ತಾ ಇರಲಿಲ್ಲ. ಈ ರಜತ್ ಅವರಾಗಿರ್ಬೋದು, ಮಂಜಣ್ಣವರಾಗಿರ್ಬೋದು, ಮತ್ತು ತ್ರಿವಿಕ್ರಮ್ ಅವರಾಗಿರ್ಬೋದು, ಮತ್ತು ನೆಕ್ಸ್ಟು ಚೈತ್ರ ಕುಂದಾಪುರ ಅವರಾಗಿರ್ಬೋದು, ಸಿಕ್ಕಾಪಟ್ಟೆ ಉರ್ಸಾಕ್ಬಿಟ್ಟ. ಆ ಉರ್ಸಾಕುವಾಗ ಬಿಗ್ ಬಾಸ್ ಮನೇಲಿರೋ ಎಲ್ಲ ಸ್ಪರ್ಧಿಗಳು 12ನೇ ಸೀಸನ್ ಸ್ಪರ್ಧಿಗಳು ಎಲ್ಲ ಫುಲ್ಲು ಬೇಜಾನ್ ನಕ್ಕಿ ನಕ್ಕಿ ಸಾಕಾಗ್ಬಿಟ್ರು. ನಮಗೂ ಕೂಡ ಅಷ್ಟೇ ಖುಷಿ ಆಗ್ತಿತ್ತು. ನಮಗೂ ಕೂಡ ಒಳಗಡೆ ಅನ್ನಿಸ್ತೈತೆ, ಯಾಕಪ್ಪ ಬೇಕು ಈ ಗಿಲ್ಲಿಗೆ ಇಷ್ಟೊಂದು ಉರಿಸ್ತಾ ಇದ್ದಾನೆ, ಟಾರ್ಗೆಟ್ ಮಾಡಿಬಿಟ್ಟರು ಅನ್ನೋದು ಅನಿಸ್ತೈತೆ. ಯಾಕೆಂದರೆ ನಾವೆಲ್ಲ ಗಿಲ್ಲಿನ ಇಷ್ಟಪಟ್ಟಿದ್ದರಿಂದ ಅನ್ನಿಸ್ತಾಯಿತ್ತು. ಅಷ್ಟೊಂದು ಸಿಕ್ಕಾಪಟ್ಟೆ ಪ್ರತಿಯೊಬ್ಬರನ್ನು ಕೂಡ ಚೈತ್ರ ಬಗ್ಗೆ ಒಂದು ಹಾಡಾಡೋದು, ಮಂಜಣ್ಣವ್ರ ಬಗ್ಗೆ ಒಂದು ಹಾಡಾಡೋದು, ಇದನ್ನು ಯಾರು ರಜತ್ ನೀ ಸತ್ತೆ ಅಂತ ಒಂದು ಹಾಡಾಡೋದು, ಸಿಕ್ಕಾಪಟ್ಟೆ ಎಲ್ಲರನ್ನೂ ಕೂಡ ಉರಿಸಿ ದಪ್ಪ ಬ್ಯಾಗ್ ಬಂದರು ಸಿಕ್ಕಾಪಟ್ಟೆ ತಿಂದರು. ನಾವು ಕೇಳೋದೆಲ್ಲ ಕೊಟ್ಟು ತಿಂದಾಕೋ ಇವ್ರಿಗೆ ಎಷ್ಟಿರ್ಬೇಕಾದ್ರೆ ತಂದಾಕೋ ನಮಗೆ ಎಷ್ಟಿರಬಾರ್ದು ಅಂತ ಹೇಳಿದಾಗ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ನಕ್ಕು ಇದು ಮಾಡಿದ್ರು. ಆದರೆ ಅಲ್ಲಿ ಸಿಕ್ಕಾಪಟ್ಟೆ ಸೂಪರಾಗಿ ಬಂತು. ಅದಾದ ಮೇಲೆ ಇದು ಒಂದು ಸುದೀಪ್ ಅವ್ರದ್ದು ಒಂದು ಸಾಂಗ್ಗೆ ಪಟಾಕಿ ಪೋರಿಯೋ ಅನ್ನೋ ಸಾಂಗ್ ಡ್ಯಾನ್ಸ್ ನಡೀತು. ಡ್ಯಾನ್ಸ್ ನಡೆದು ಎಲ್ಲರೂ ಕೂಡ ಸಿಕ್ಕಾಬಟ್ಟೆ ಮನೆಯಲ್ಲಿರೋ ಎಲ್ಲರೂ ಕೂಡ ಗೆಸ್ಟ್ಗಳು ಇವರು ಎಲ್ಲರೂ ಕೂಡ ಸಿಕ್ಕಾಬಟ್ಟೆ ಡ್ಯಾನ್ಸ್ ಮಾಡಿದ್ರು. ಆಮೇಲೆ ಒಂದು ಪ್ರಾಪರ್ಟಿ ಡ್ಯಾನ್ಸ್ ಅಂತ ಹೇಳಿ ಬಿಗ್ ಬಾಸ್ ಕೊಟ್ಟರು. ಪ್ರಾಪರ್ಟಿ ಡ್ಯಾನ್ಸಲ್ಲಿ ಪ್ರತಿಯೊಬ್ಬ ಕಂಟೆಸ್ಟೆಂಟು ಕೂಡ 12 ಸೀಸನ್ಲಿರುವಂತೆ ಪ್ರತಿಯೊಬ್ಬ ಕಂಟೆಸ್ಟೆಂಟು ಕೂಡ ಪ್ರಾಪರ್ಟಿ ಡ್ಯಾನ್ಸ್ ಮಾಡಿ ಬಂದಿರೋ ಗೆಸ್ಟ್ಗಳಿಗೆ ಒಂದು ಖುಷಿ ಪಡಿಸ್ಬೇಕು ಅನ್ನೋದು ಒಂದು ಬಿಗ್ ಬಾಸ್ನ ಒಂದು ಗೇಮ್ ಆಗಿತ್ತು. ಅದು ಕೊಟ್ಟಿದ್ದಾರೆ. ಧನುಷ್ ಕೊಟ್ಟ ತಕ್ಷಣ ಬೊಂಬೆ 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 ನನ್ನ ಮುದ್ದಾಡಬೇಕು ನೆರ ಬೊಂಬೆ, ಆ ಹಾಡಿಗೆ ಒಂದು ಕಂಬವನ್ನು ಹಿಡ್ಕೊಂಡು ಧನುಷ್ ಸಿಕ್ಕಾಬಟ್ಟೆ ರೊಮ್ಯಾಂಟಿಕಾಗಿ ಡ್ಯಾನ್ಸ್ ಮಾಡಿದ್ರು. ಅದನ್ನು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ರು. ಅದು ಆದ ತಕ್ಷಣವೇ ಕರ್ನಾಟಕನೇ ಕಾಯ್ತಾ ಇದ್ದಂಥ ಒಂದು ಮೂಮೆಂಟ್ ಅಂತಂದರೆ ಗಿಲ್ಲಿ ಸರದಿ ಬಂತು. ಗಿಲ್ಲಿಗೆ ಅಕ್ಕ ನಿನ್ನ ಮಗಳು ನನಗೆ ಚಿಕ್ಕವಳಾಗಲ್ವಾ, ಪಕ್ಕದ ಮನೆ ಫಿಗರ್ ನನಗೆ ಜೋಡಿಯಾಗಲ್ವಾ, ಸರಣ್ ಒಂದು ಮೂವಿ ಹಾಡಿಗೆ ಕೊಟ್ಟರು. ಅದರಲ್ಲಿ ಗಿಲ್ಲಿ ಸಖತ್ತಾಗಿ ಡ್ಯಾನ್ಸ್ ಮಾಡಿದೆ. ನಿಜವಾಗ್ಲೂ ಮಾತ್ರ ಗಿಲ್ಲಿ ಸೂಪರ್ ಡ್ಯಾನ್ಸರ್ ಅನ್ನೋದನ್ನ ನಿಜವಾಗ್ಲೂ ಕೂಡ ಪ್ರೂವ್ ಮಾಡಿದೆ. ಅದಾದಮೇಲೆ ಸೂರಜ್ ಕೊಟ್ಟಾಗ ಊರಿಗೊಬ್ಳೆ ಪದ್ಮಾವತಿ ಅಂತ ಹಾಡು ಕೊಟ್ಟಾಗ ಗಿಲ್ಲಿ ಸೂರಜ್ಗೇನು ಅಷ್ಟೇನು ಡ್ಯಾನ್ಸ್ ಕರೆಕ್ಟಾಗಿ ಬರಲಿಲ್ಲ ನಾನು ಅಂದ್ಕೊಂಡಂಗೆ. ಸೂರಜ್ ಜೊತೆಗೆ ಉಗ್ರಂ ಮಂಜು ಕೂಡ ಬಂದು ಡ್ಯಾನ್ಸ್ ಮಾಡಿದ್ರು. ಅದಾದಮೇಲೆ ರಘುವರ್ ಕೊಟ್ಟರು. ರಘುವರ್ ಡ್ಯಾನ್ಸ್ ಮಾಡ್ತಾರ ಅಂತ ಅಂದ್ಕೊಂಡಿದ್ವಿ. ರಘುವರ್ಗೆ ಇದು ಊರುಮಿಳ್ಳ ದೇವರಾಜ್ ಅವ್ರದ್ದು ಸರ್ಕಲ್ ಇನ್ಸ್ಪೆಕ್ಟರ್ ಚಿತ್ರದ ಒಂದು ಹಾಡು ಹಾಕಿದ್ರು. ಅದಕ್ಕಂತೂ ಸಿಕ್ಕಾಬಟ್ಟೆ ಸಖತ್ತಾಗಿ ಮಾಡ್ತಿದ್ರು. ಆಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಬಂದಿರುವಂಥ ಏನು ಗೆಸ್ಟ್ಗಳಿದ್ದಾರೋ ಅದರಲ್ಲಿ ಮೋಕ್ಷಿತಾ ಅಂತ ಬಂದಿದ್ರಲ್ಲ, ಅವ್ರು ಸಣ್ಣ ಹುಡುಗಿ ಥರ ಇದ್ದಾರೆ. ಅವ್ರನ್ನೇ ಎತ್ಕೊಂಡು ಏನು ಅವ್ರಿಗೊಂಥರ ಮಗು ಥರ ಇತ್ತು, ಅವ್ರನ್ನೇ ಎತ್ಕೊಂಡು ಸಿಕ್ಕಾಬಟ್ಟೆ ಡ್ಯಾನ್ಸ್ ಮಾತ್ರ ಸಖತ್ತಾಗಿ ಮಾಡಿಬಿಟ್ರು ಯಾರು ರಘು ಅವರು. ಅದಾದಮೇಲೆ ನೆಕ್ಸ್ಟು ಮಾಳು ಡ್ಯಾನ್ಸ್ ಮಾಡೋದಂತೂ ಮಾಳು ಒಂದು ರೀತಿ ಕುಲದಲ್ಲಿ ಕೀಳಾಗೋದು ಆ ಥರದ ಒಂದು ಗಿಂಚ ಉಟ್ಕೊಂಡು ಸಖತ್ತಾಗಿ ಬಂದಿರು. ಅವ್ರಿಗೆ ಯಾವ ಹಾಡಿತ್ತು ಅಂತಂದರೆ ಕಲ್ಲದ ಬೇಡ ನೀನು ಮುಟ್ಟದ ಬೇಡ ಸೇಸಮ ಅನ್ನೋ ಹಾಡಿಗೆ ಸಿಕ್ಕಾಬಟ್ಟೆ ಸೂಪರಾಗಿ ಎಲ್ಲ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು. ಮನೆಯವರೆಲ್ಲರೂ ಕೂಡ ಮಾಡಿದ್ರು. ಆದರೆ ಇನ್ನೊಂದು ವಿಶೇಷ ಏನು ಅಂತಂದರೆ ಗಿಲ್ಲಿ ಮತ್ತು ಅಶ್ವಿನಿ ಇವರಿಬ್ಬರು ಕೂಡ ಡ್ಯಾನ್ಸ್ ಮಾಡಿಬಿಟ್ರು. ಅದು ಸೂಪರಾಗಿತ್ತು ನೋಡೋದಕ್ಕೆ. ಆಮೇಲೆ ಇನ್ನೊಂದು ಏನಂತಂದರೆ ಗಿಲ್ಲಿ ಸಿಕ್ಕಾಬಟ್ಟೆ ಅದಾದ ತಕ್ಷಣವೇ ಗೆಸ್ಟ್ಗಳಿಗೆಲ್ಲ ಫುಲ್ ರೋಸ್ಟ್ ಮಾಡಿಬಿಟ್ಟೆ. ಗೆಸ್ಟ್ಗಳೆಲ್ಲ ಫುಲ್ ರೈಸ್ ಆಗಿಬಿಟ್ರು. ರೈಸ್ ಆದ ತಕ್ಷಣವೇ ಬಿಗ್ ಬಾಸ್ ಬಂದರು. ಬಿಗ್ ಬಾಸ್ ಬಂದು ಯಾರು ಕ್ಯಾಪ್ಟನ್ ಇದ್ದಾರಲ್ಲ ಅಭಿ ಅವರಿಗೆ ಹೇಳಿದ್ರು, ಬಿಗ್ ಬಾಸನ್ನು ಒಂದು ರೂಲ್ಸಲ್ಲಿ ಏನಿದೆ, ಬಂದಿರೋ ಅತಿಥಿಗಳನ್ನ ಯಾವ ಥರ ರೋಸ್ಟ್ ಮಾಡ್ಬೇಕು ಏನಂತ ಇದೆ ಓದಿ ಅಂತ ಹೇಳಿದಾಗ ಅಭಿ ಅವ್ರು ಓದಿದ್ರು. ಅವ್ರಿಗೆ ಯಾವುದೇ ರೀತಿ ನೋವಾಗದೇ ರೀತಿ ಸಭ್ಯತೆಯಿಂದ ಒಂದು ರೀತಿ ರೋಸ್ಟ್ ಮಾಡಬೇಕು ಅಂತ ಇರೋದು ಅಂತ ಹೇಳಿದಾಗ ಗಿಲ್ಲಿಗೆ ಬೇಜಾರಾಯಿತು. ಬಿಗ್ ಬಾಸ್ ಅವ್ರು ಹೇಳಿದ್ರು ಅತಿಥಿ ದೇವೋಭವ, ಇದು ನಮ್ಮ ಮಣ್ಣಿನ ಒಂದು ಗುಣ, ಆ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ರು. ಅದೆಲ್ಲ ಆದಮೇಲೆ ನೆಕ್ಸ್ಟು ಉಗ್ರಂ ಮಂಜು ಮತ್ತು ಒಂದು ಇವರು ಬ್ಯಾಚುಲರ್ ಅವ್ರು ಹೇಳೋಕೆ ಶುರು ಮಾಡಿದ್ರು, ನಾವೊಂದು ಬ್ಯಾಚುಲರ್ ಪಾರ್ಟಿ ಮಾಡೋಕ್ಕೆ ಅಂತ ಬಂದಿದ್ದೀವಿ, ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ ಅಂತ ಮತ್ತೆ ಮಾಡಿದ್ರು. ಅದಕ್ಕೆ ನನ್ನ ಮದುವೆ ಆಗ್ತಿರೋದಕ್ಕೋಸ್ಕರ ಅದು ಪ್ರಯುಕ್ತವಾಗಿ ನಾನು ಬ್ಯಾಚುಲರ್ ಪಾರ್ಟಿ ಮಾಡೋಕ್ಕೋಸ್ಕರ ಕರ್ಕೊಬಂದಿದ್ದೀನಿ ಅಂದಾಗ ಅಲ್ಲಿರೋರೆಲ್ಲ ಕೇಳಿದ್ರು, ಉಗ್ರಂ ಮಂಜುದ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ಬಂದಿರೋದಕ್ಕೆ
ಅದಕ್ಕೆ ಎಲ್ಲರೂ ಕೇಳಿದಾಗ ನಿಮ್ಮ ಮದುವೆ ಆಗ್ತಿರುವಂಥ ಹೆಂಡತಿ ಹೆಸರು ಏನು ಅಂತಂದಾಗ ಸಾಯಿ ಸಂಧ್ಯಾ ಅಂತೇಳಿ ಅವರು ಹೆಸರನ್ನ ಹೇಳ್ಕೊಂಡ್ರು. ಇದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜು ಅಂತಂದಾಗ ಅವರು ಉಗ್ರಂ ಮಂಜು ಲವ್ ಕಮ್ ಅರೇಂಜ್. ಅದಕ್ಕೆ ಮನೆಯಲ್ಲಿವರು ಎಲ್ಲರೂ ಕೂಡ ಒಂದು ವಿಸಿಲ್ ಮಾಡಿದ ತಕ್ಷಣ ಇವರು ಯಾರೋ ಮಂಜಣ್ಣವರು ಅವರು ಮದುವೆ ಆಗ್ತಿರೋ ಹುಡುಗಿಗೆ ಐ ಲವ್ ಯು ಅಂತ ಹೇಳಿದ್ರು. ಮನೇಲಿ ಎಲ್ಲರೂ ಕೂಡ ಬಂದಿರುವಂಥ ಗೆಸ್ಟ್ಗಳು ಟಿಪ್ಸ್ಗಳನ್ನ ಕೊಡಬೇಕು ಅಂತ ಅನ್ಕೋದಾಗ ಮಂಜು ಅವ್ರಿಗೆ ಗಿಲ್ಲಿ ತುಂಬ ಇರಿಟೇಷನ್ ಮಾಡಿದ್ದಾನೆ ಅಂತೇಳಿ ನಾನು ಯಾರೂ ಕೂಡ ಟಿಪ್ಸ್ ಕೊಡೋಕ್ಕಾಗಲ್ಲ, ಮನೇಲಿರೋ ಯಾರಿಗೂ ನಾವು ಕೊಡೋದಿಲ್ಲ ಅಂತಂದಾಗ ಕ್ಯಾಪ್ಟನ್ ಬಂದು ಅಭಿಯವ್ರು ಕೇಳ್ಕೊಂಡಾಗ ನಾನು ತೋರಿಸ್ತಾ ಇರೋ ಒಂದು ಪ್ರೀತಿ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಗಿಲ್ಲಿ ಹೇಳ್ಕೊಂಡಾಗ ನೀನು ಅಮಾಯಕನ ಥರ ಆಡಬೇಡ, ನೀನು ಈ ಥರ ಮಾಡ್ತಿರೋದು ನಮಗೆ ತುಂಬ ಓವರ್ ಟಾರ್ಚರ್ ಆಗ್ತಿದೆ. ಹೌದು, ಗಿಲ್ಲಿ ಮಾಡ್ತಿದ್ದು ಕೆಲವೊಂದು ಸಿಕ್ಕಾಬಟ್ಟೆ ಓವರ್ ಅನಿಸ್ತಿದ್ದು ನಮಗೆ ನೋಡೋರು ಕೂಡ. ಆದರೆ ಅದನ್ನು ತಗೊಂಡು ಇಲ್ಲಿ ಬಂದಿರೋರು ಕೂಡ ಗಿಲ್ಲಿನೇ ಫುಲ್ ಟಾರ್ಗೆಟ್ ಮಾಡ್ತಿದ್ರು. ಗಿಲ್ಲಿ ಕೈಲಿ ತುಂಬ ಕೇವಲವಾದಂಥ ಕೆಲಸಗಳನ್ನೆಲ್ಲ ಮಾಡಿಸುವಂಥದ್ದು ಪ್ರತಿಯೊಬ್ಬೊಬ್ಬರು ಕೂಡ. ಅದರಲ್ಲೂ ರಜತ್ ಅಂತೂ, ಮಗ ನೀನು ಸಿಕ್ಕಾಬಿಟ್ರೆ ರೋದನೆ ಕೊಡ್ತಾ ಇದೆಯಾ, ನಾನು ಕೇಳ್ಕೊ, ನಿನಗಿಂತ ನಾನು ರೋದನೆ ಕೊಡ್ತೀನಿ, ಏನು ಸಿಕ್ಕಾಬಿಟ್ಟು ಒಂದು ರೀತಿ ಬೇರೆ ಬೇರೆ ಐತೆಲ್ಲ ನನ್ನ ಮಗನೇ ಹಾಗೆ ಹೇಗೆ ಅಂತ ಏನೇನೋ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು. ಆದರೆ ಮಂಜಣ್ಣವರು ರಜತ್ ಅಂತ ತಕ್ಷಣ ಬಂದ್ಬಿಟ್ರು, ಯಾಕೆಂದರೆ ಬಿಗ್ ಬಾಸ್ ವಾರ್ನಿಂಗ್ ಆಗುತ್ತೆ ಅಂತೇಳಿ. ಇನ್ನು ಮೋಕ್ಷಿತಾ, ತಿಂಡಿ ಅಡುಗೆ ಎಲ್ಲ ಮಾಡಿಕೊಟ್ಟಿದ್ದೀರಾ ನೀವು, ಆದರೆ ನಾನು ಒಂದು 5 ಟಿಪ್ಸ್ ಕೊಡ್ತೀನಿ, ಗಿಲ್ಲಿ ಒಬ್ಬನು ಕೊಡಲ್ಲ ಅಂತೆ. ಚೈತ್ರ ಅಂತೂ ನಾನು ಕೊಡೋದೇ ಇಲ್ಲ ಯಾರಿಗೂ ಅಂತ ಹೇಳ್ತಾರೆ. ಅದು ಏನೋ ಒಂದು ರೀತಿ ಗಿಲ್ಲಿ ಮಾಡಿದ ತಪ್ಪೆ. ಗಿಲ್ಲಿ ಸಿಕ್ಕಾಬಟ್ಟೆ ಗಿಲ್ಲಿದು ಸಿಕ್ಕಾಬಟ್ಟೆ ಕೆಲವೊಂದು ಕಾಮಿಡಿಗಳು ಇದಾಯಿತು. ಆದರೆ ಗಿಲ್ಲಿ ಹೇಳೋದೇನಂತಂದರೆ, ನಾನು ಅವ್ರ ಜೊತೆ ಕಾಮಿಡಿ ಮಾಡ್ತೀನಿ, ಕಾಮಿಡಿ ಮಾಡಿದಾಗ ಕೆಲವು ಟೈಮ್ ಚೆನ್ನಾಗಿ ತಗೋತಾರೆ, ಕೆಲವು ಟೈಮು ಇದಕ್ಕಿದ್ದಂಗೆ ರಿವರ್ಸ್ ಆಗ್ತಾರೆ, ಯಾವ ಟೈಮಲ್ಲಿ ತಗೋತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಆತ ಹೇಳ್ತಿದ್ದಾನೆ. ಹಂಗಾಗಿ ಸೂರಜ್ಗೆ ಒಂದು 50 ಒಂದು ಟಿಪ್ಸ್ ಕೊಡ್ತಾರೆ, ರಘು ಅವ್ರಿಗೆ 50 ಟಿಪ್ಸ್ ಕೊಡ್ತಾರೆ, ಧನುಷ್ ಅವ್ರಿಗೆ ಬರೀ 20 ಪಾಯಿಂಟ್ಸ್ ಕೊಡ್ತಾರೆ, ಜಾನ್ವಿ ಅವ್ರಿಗೆ 10% ಕೊಡ್ತಾರೆ, ಧ್ರುವಂತ್ ಅವ್ರಿಗೆ 50% ಕೊಡ್ತಾರೆ. ಧ್ರುವಂತ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಅಂತೇಳಿ ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟು ಮಾಳುಗೆ ಬರೀ 20%. ಮಾಳು ಹೌಸ್ ಕೀಪಿಂಗ್ ಮಾಡ್ತಾರೆ, ಅವ್ರಿಗೆ ಬರೀ 20 ಪಾಯಿಂಟ್ ಕೊಡ್ತಿದ್ದಾರೆ. ರಕ್ಷಿತಾಗೆ ಬರೀ 10 ಪಾಯಿಂಟು, ಅಶ್ವಿನಿಗೆ 10 ಪಾಯಿಂಟು, ಸ್ಪಂದನೆಗೆ 10 ಪಾಯಿಂಟು, ರಾಸಿಗೆ 10 ಪಾಯಿಂಟು. ಇಲ್ಲಿ ಒಂದು ರೀತಿ ಕೊಡೋದ್ರಲ್ಲಿ ಕೂಡ ಹಿಂದೆ ಮುಂದೆ ಮಾಡ್ತಿದ್ದಾರೆ. ಇದೇನಂತ ಅರ್ಥ ಆಗ್ತಿಲ್ಲ. ಬಿಗ್ ಬಾಸ್ ಅವ್ರಿಗೂ ಬಂದಿರೋರ್ಗೂ ಒಂದು ಏನಾದ್ರು ಕಮಿಟ್ಮೆಂಟ್ ಇದೆ ಹೆಂಗೋ ಗೊತ್ತಿಲ್ಲ. ಪಾಯಿಂಟ್ಗಳು ಕೊಡೋದ್ರಲ್ಲೂ ಕೂಡ ಗಿಲ್ಲಿಗೇನು ಪಾಯಿಂಟ್ ಬೇಕಾಗಿಲ್ಲ, ಯಾಕೆಂದರೆ ಗಿಲ್ಲಿ ಪಾಯಿಂಟ್ ತೊಗೊಂಡು ಮನೆಯ ಒಂದು ಕ್ಯಾಪ್ಟನ್ ಆಗೋ ಅವಶ್ಯಕತೆ ಇಲ್ಲ ಅಂತ ಅವ್ನಿಗೆ ಅಂದ್ಕೊಂಡಿದ್ದೀನಿ. ಕ್ಯಾಪ್ಟನ್ ಅವ್ನ ಕೈಲಿ ಮೇಂಟೈನ್ ಮಾಡೋಕ್ಕಾಗುತ್ತೋ ಇಲ್ಲೋ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನೊಂದು ರೀತಿ ವೈಸ್ ಕ್ಯಾಪ್ಟನ್ ತನ ಇರಬೇಕು. ಇಲ್ಲಿ ಮನೆಯಲ್ಲಿರೋರು ಎಲ್ಲರೂ ಕೂಡ ಕ್ಯಾಪ್ಟನ್ ಆಗಬೇಕು, ಆ ಒಂದು ಟಾಸ್ಕಲ್ಲಿ ನಾವು ಪಾಯಿಂಟ್ ಜಾಸ್ತಿ ತೊಗೊಬೇಕು ಅನ್ನೋದು ಅವ್ರ ಉದ್ದೇಶ ಇದೆ. ಹಂಗಾಗಿ ಗಿಲ್ಲಿ ಮತ್ತು ಅಶ್ವಿನಿ ಇಬ್ಬರು ಒಂದು ಕಡೆ ಮಾತಾಡ್ತಾರೆ. ಗಿಲ್ಲಿ ಹೇಳ್ತಾರೆ, ನಾನೇನು ಮಾಡೋದು ತಮಾಷೆಗಾದರೆ ಯಾವ ಟೈಮಲ್ಲಿ ಅವ್ರು ಹೆಂಗೆ ತಗೋತಾರೆ ಅನ್ನೋದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಮತ್ತು ಸೂರಜು ಮತ್ತು ರಾಸಿಕ್ ಇಬ್ಬರು ಕೂತ್ಕೊಂಡು ಗಿಲ್ಲಿ ಮಾಡ್ತಿರೋದು ತಪ್ಪೆ, ಇಷ್ಟೊಂದು ಓವರ್ ಮಾಡಬಾರ್ದು ಅಂತ ಅವರು ಕೂಡ ಮಾತಾಡ್ಕೋತಾರೆ ಸಪ್ರೇಟಾಗೆ. ಅದೆಲ್ಲ ಆದಮೇಲೆ ಒಂದು ಮಧ್ಯದಲ್ಲಿ ಒಂದು ಧ್ರುವಂತ್ ಮತ್ತು ರಕ್ಷಿತಾದು ಮತ್ತೆ ಜಗಳ ಶುರುವಾಗುತ್ತೆ. ಮತ್ತೆ ಜಗಳ ಅಂತ ಇದ್ರೆ ಹೇಗೆಂದರೆ, ನಿನ್ನೆ ಇದರಲ್ಲಿ ಧ್ರುವಂತ್ ಹೇಳ್ತಿದ್ರು ರಕ್ಷಿತಾಗೆ ಯಾರೇ ಏನಾದರೂ ಕೂಡ ಅಣ್ಣ ಸ್ಥಾನದಲ್ಲಿ ಮತ್ತೆ ಮುಂದೋಗಿ ನಾನು ನಿಂತ್ಕೊತೀನಿ ಅಂತ ನೆನ್ನೆ ಹೇಳಿದಂಥ ಭೂಪ ಇವತ್ತು ಮತ್ತೆ ರಕ್ಷಿತಾಗೂ ಧ್ರುವಂತ್ಗೂ ಜಗಳ ಆಗುತ್ತೆ. ಏನಂತಂದರೆ, ಇವರೆಲ್ಲರೂ ಕೂಡ ಕ್ಲೀನ್ ಮಾಡೋದು ಪ್ಲೇಟ್ಗಳನ್ನ, ತಿನ್ ಪ್ಲೇಟ್ಗಳನ್ನ ತಗೊಂಬಂದು ಎಲ್ಲಿ ವಾಷಿಂಗ್ ಏರಿಯಾದಲ್ಲಿ ತಂದಿಡಬೇಕು, ಅಲ್ಲಿ ಟಿಶ್ಯೂ ಪೇಪರ್ಗಳನ್ನ ಡಸ್ಟ್ಬಿನ್ಗೆ ಹಾಕಬೇಕು. ಆದರೆ ಈ ಪೇಪರ್ಗಳನ್ನ ಇವ್ರೇನು ಮಾಡ್ತಿದ್ರು, ಬೇರೆ ಕಡೆ ಹಾಕ್ತಾಯಿದ್ರು, ಇದರಿಂದ ಗಲೀಜಾಗುತ್ತೆ ಅಂತೇಳಿ ಹುಡುಗಿ ಹೇಳಿದ್ದಕ್ಕೇನು ಏನು ಫುಲ್ಲು ಇಬ್ಬರಿಗೂ ಮಾರಾಮಾರಿ ಶುರುವಾಗೋಯ್ತು. ಮನೇಲಿ ಗೆಸ್ಟ್ಗಳು ಊಟ ಮಾಡಿ ಮಲಗಿದ್ರು ಕೂಡ ಇಷ್ಟು ಜೋರು ಮಾಡ್ತೀವಿ, ಎಲ್ಲರೂ ಬಂದು ಓಡಿ ಬಂದುಬಿಟ್ರು. ಆಗ ಇವನಂತ ಧ್ರುವಂತ ಏನು ಹುಡುಗಿರ್ತಾರೆ ಡ್ಯಾನ್ಸ್ ಮಾಡ್ಕೊಂಡೆ, ನೀನು ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಹಂಗೆ ಹಿಂಗೆ ಅಂತ ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ಅಲ್ಲಿ ಆಲ್ಮೋಸ್ಟ್ ಅಲ್ಲೂ ಧ್ರುವಂತೆ ತಪ್ಪಿತ್ತು ಅನಿಸುತ್ತೆ. ಈ ಧ್ರುವಂತು ರಕ್ಷಿತದು ಅವಾಗವಾಗ ಸಿಕ್ಕಾಬಟ್ಟೆ ಗಲಾಟೆ ಆಗುತ್ತೆ. ಆ ಹುಡುಗಿ ಒಂದಷ್ಟು ಜನ ಕೇಳ್ಕೊತು, ಇದು ಮುಗಿದವ್ರ ಕತೆ ಏನೂ ಮಾಡೋಕ್ಕಾಗ್ತಿಲ್ಲ. ಇನ್ನು ನೆಕ್ಸ್ಟು ಉಗ್ರಂ ಮಂಜು ಅವ್ರು ಏನು ಮಾಡ್ತಾರೆ ಅಂತಂದರೆ, ಗಿಲ್ಲಿ ಜೊತೆಗೆ ತಮಾಷೆಯಾಗಿ ಮಾತಾಡ್ತಿರ್ಬೇಕಾದ್ರೆ ಉಗ್ರಂ ಮಂಜು ಅವ್ರು ಏನು ಮಾಡ್ತಾರೆ, ಒಂದು ಲೋಟ ತಂದು ಕೊಡು ಅಂತ ಹೇಳ್ತಾರೆ. ಲೋಟ ತಂದು ಕೊಡು ಅಂದರೆ ನೀರು ತಂದಿರೋ ಲೋಟವನ್ನು ಗಿಲ್ಲಿ ಕುಡಿದ್ಬಿಟ್ಟು ಆ ಲೋಟ ಕೊಡೋಕೆ ಹೋಗ್ತಾನೆ. ಇದ್ದಕ್ಕಿದ್ದಂಗೆ ಫುಲ್ಲು ರೈಸ್ ಆಗ್ಬಿಡ್ತಾನೆ. ಯಾರು ಉಗ್ರಂ ಮಂಜು, ಏನು ನಾನು ತಮಾಷೆ ಆಡ್ಕೊಂಡಿದ್ದೀರಾ, ನಂಗೆ ಮರ್ಯಾದೆ ಇಲ್ವಾ, ಲೋಟ ಕೇಳಿದ್ರೆ ಹೋಗಿ ಅವನು ಅದು ಕುಡಿದ್ಬಿಟ್ಟು ನೀರು ಕುಡಿದ್ಬಿಟ್ಟು ಲೋಟ ಕೊಡ್ತಾನೆ. ಅರೆ ಅವ್ರು ಏನೋ ಲೋಟ ಕೇಳಿದ್ದಾರೆ, ಅವ್ನು ಕೈಲಿ ಹಿಡಿದುಕೊಂಡಿದ್ದಕ್ಕೇನೋ ಲೋಟ ಕೇಳಿರ್ಬೋದು ಏನೋ ಅಂದ್ಕೊಂಡು ಅವ್ನು ಗಿಲ್ಲಿ ಲೋಟದಲ್ಲಿರೋ ನೀರು ಕುಡಿದ್ಬಿಟ್ಟು ಲೋಟ ಕೊಡೋಕೆ ಹೋದ ತಕ್ಷಣ ಇದ್ದಕ್ಕಿದ್ದಂಗೆ ರೈಸ್ ಆಗ್ಬಿಡ್ತಾರೆ. ಗಿಲ್ಲಿ ಅದಕ್ಕೆ ಹೇಳ್ತಿದ್ವಿ, ಇವ್ರು ಯಾವಾಗ ರೈಸ್ ಆಯ್ತಾರೆ ಯಾವಾಗ ಸರಿ ಹೋಗ್ತಾರೆ ಗೊತ್ತಾಗೋದಿಲ್ಲ. ಅಂದರೆ ಇವನು ಗಿಲ್ಲಿಗೆ ಕಾಮಿಡಿ ಮಾಡ್ತಾ ಇರೋದನ್ನ ಟಾರ್ಗೆಟ್ ಮಾಡೋಕ್ಕೆ ಬಂದಿದ್ದಾರೆ, ಗಿಲ್ಲಿ ಆಟ ಮುಗಿಸೋಕೆ ಅಂತಲೇ ಬಂದಿದ್ದಾರೆ ಅನಿಸುತ್ತೆ ನಿಜವಾಗ್ಲೂ ಕೂಡ. ಯಾಕೆಂದರೆ ಇಬ್ಬರು ಗಿಲ್ಲಿ ಮತ್ತು ಉಗ್ರಂ ಮಂಜೂರು ಒಂದೇ ಕಡೆ ನಿಂತ್ಕೊಂಡು ಮಾತಾಡ್ತಿದ್ರು. ಆಗ ಗಿಲ್ಲಿ ಒಂದು ಲೋಟದಲ್ಲಿ ಗಾಜಿ ಲೋಟದ ನೀರು ಹಿಡ್ಕೊ ಬಂದಿದ್ದ ಗಿಲ್ಲಿನ ಒಂದು ಲೋಟ ಕೊಡುವಂಥ ಉಗ್ರಂ ಮಂಜು ಕೇಳಿದ್ರು. ಕೇಳಿದ ತಕ್ಷಣ ಗಿಲ್ಲಿ ಏನು ಮಾಡೋಣ,
ಇರೋ ಲೋಟದಲ್ಲಿರೋ ನೀರನ್ನ ಕುಡಿದ್ಬಿಟ್ಟು ಉಗ್ರ ಮಂಜು ಕೊಟ್ಟ ತಕ್ಷಣ ಏನು ಫುಲ್ ಇದ್ದಕ್ಕಿದ್ದಂಗೆ ರೈಸ್ ಆಗ್ಬಿಟ್ಟಬ್ಬ. ಇದೇನಿದು ಇದಕ್ಕಿದ್ದಂಗೆ ಫುಲ್ ಅಷ್ಟೊತ್ತಿಗೆ ಕ್ಯಾಪ್ಟನ್ ಆದಂಥ ಅಭಿಯನ್ನ ಕರೆಸಿ ಫುಲ್ಲು ದೊಡ್ಡ ರಂಪ ಮಾಡಿಬಿಟ್ಟ. ಅಯ್ಯಪ್ಪ ಅದಕ್ಕಂತೂ ಉಗ್ರ ಮಂಜು ಫುಲ್ಲು ಗರಂ ಆಗ್ಬಿಟ್ಟ. ಆಗ ಗಿಲ್ಲಿಗೆ ಫುಲ್ ಸಾಕಾಯ್ತು, ಇದೇನಿದು ನಾನು ಮಾಡ್ತಾ ಇರೋದು, ನಾನು ಯಾವಾಗ ಇವ್ರು ರೈಸ್ ಆಗ್ತಾರೆ ಯಾವಾಗ ರೈಸ್ ಆಗಲ್ಲ ಗೊತ್ತಾಗಲ್ಲ ಅಂತ ಕೆಲವ್ರ ಜೊತೆ ಡಿಸ್ಕಸ್ ಮಾಡಿದ. ನಿಜವಾಗ್ಲೂ ಮಾತ್ರ ತಲೆ ಕೆಟ್ಟೋಗುತ್ತೆ ನಿಜವಾಗ್ಲೂ ಕೂಡ. ಇದೇನಿದು ಅಂತ ಅನ್ನಿಸ್ತಿದ್ದಂಗೆ ಇನ್ನೊಂದು ಹೊಸ ಆಟ ಶುರುವಾಗುತ್ತೆ ನೋಡಿ. ನಿನ್ನೆ ಗಂಟೆ ಸುಮ್ಗಿದ್ದಂತೆ ಚೈತ್ರ ಕುಂದಾಪುರ ನಿಜವಾದ ಅಸಲಿ ಆಟ ನಿಜವಾದ ಇವತ್ತು ಶುರುವಾಗ್ತದೆ. ಇದು ಬೇಕಾಗಿರಲಿಲ್ಲ ಅನಿಸುತ್ತೆ ನಿಜವಾಗ್ಲೂ. ಇವರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಬಂದಿರೋರು 12ನೇ ಸೀಸನ್ಲಿರೋರು ಎಲ್ಲರೂ ಕೂಡ ರೋಸ್ಟ್ ಮಾಡೋಕ್ಕೆ ಊಸ್ಟ್ ಮಾಡೋಕ್ಕೆ ಟಾರ್ಗೆಟ್ ಮಾಡೋಕ್ಕೆ ಬಂದ. ನಿಜವಾಗ್ಲೂ ಕೂಡ ಮನೇಲೂ ಕೂಡ ಇಷ್ಟೊಂದು ಪ್ರೀತಿಯಾಗಿ ನೋಡ್ಕೊಳ್ಳಲ್ಲ. ಅವ್ರು ಎಷ್ಟೊಂದು ರೆಸ್ಪೆಕ್ಟ್ ಆಗಿ ಎಷ್ಟೊಂದು ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅಂತಂದರೆ ಮಧ್ಯೆ ಗೆಲ್ಲಿದೇನೋ ತಮಾಷೆ ಆಗುತ್ತೆ. ಅದು ಬಿಟ್ಟರೆ ಇನ್ನು ಉಳಿದವರೆಲ್ಲ ಪಾಪ ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ. ಅಶ್ವಿನಿ ಅವರಿಂದ ಹಿಡಿದು ಪಾಪ ಅಶ್ವಿನಿ ಅವರು ಕೂಡ ಸಿಕ್ಕಾಪಟ್ಟೆ ಸಿನ್ಸಿಯರಾಗಿ ಕೆಲಸ ಮಾಡೋಕ್ಕೆ ಗೌರವಯುತವಾಗಿ ನಡ್ಕೊತಾ ಇದ್ದಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಚೈತ್ರ ಕುಂದಾಪುರ ತಿಂಡಿ ಮಾಡೋಕ್ಕೆ ಹೋದಾಗ ಇವರು ಯಾರು ಚೈತ್ರ ಅವರು ಒಂದು ಮಾತು ಕೇಳ್ತಾರೆ, ಯಾರಿಗೆ ಕಾವ್ಯ ಅವ್ರಿಗೆ. ಇಲ್ಲೊಂದು ಶಿಲಾಬಾಲಿಕೆ ಇದೆಯಲ್ಲ ಇದ್ರ ಹೆಸರೇನು ಅಂತ ಕೇಳಿದ ತಕ್ಷಣ ನನಗೆ ಗೊತ್ತಿಲ್ಲ ಮೇಡಮ್ ಅಂತಂದಾಗ ನನಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ, ನನಗೆ ಬುದ್ಧಿ ಇಲ್ಲ, ನನಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳಿದ. ಅಂದರೆ ನನಗೆ ಬುದ್ಧಿ ಇಲ್ಲ ಅಷ್ಟೊಂದು ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ಅಂದರೆ ಈ ಮನೆಯಲ್ಲಿರೋರು ಯಾರಿಗೂ ಗೊತ್ತಿರಲ್ವಾ, ಹಂಗಾರೆ ಇಲ್ಲ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಂತಂದಾಗ ನನಗೆ ಗೊತ್ತಿಲ್ಲ ಅಂತ ಅವಳು ಹೇಳಿದಾಗ ಆಕೆ ಏನು ಹೇಳ್ತಾಯಿದ್ರೆ ಇಲ್ಲಿ ಮನೆಯಲ್ಲಿರೋರು ಎಲ್ಲರೂ ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನು ಒಪ್ಕೊಂಡು ತಿಂಡಿ ಮಾಡ್ತೀನಿ. ಇದು ಯಾವ ರೂಲ್ಸ್ ರೀ ಇದು? ಒಬ್ಬ ಹೆಣ್ಮಗಳಾಗಿ ಈ ಥರ ಒಂದು ರೂಲ್ಸ್ ಮಾಡೋದ? ಅಲ್ಲ ಇವರು ಏನಾದರೂ ಬಿಗ್ ಬಾಸ್ ಮನೇಲಿರುವಂಥ ಒಡ್ಕನ್ನ ಇದು ಹೊಂದಾಣಿಕೆನ ಒಡೆದಾಕೋಸ್ಕರನೇ ಬಂದಿದ್ದಾರಾ? ಇವರು 11ನೇ ಸೀಸನ್ ಇದನ್ನೇ ಮಾಡಿದ್ದು. ಅಯ್ಯಯ್ಯೋ, ಅದಕ್ಕೆ ಈಗ ಏನು ಮಾಡ್ತಾಳೆ, ಬಿಗ್ ಬಾಸ್ ಮನೇಲಿರೋ ಎಲ್ಲ 12 ಜನನೂ ಕೂಡ ಪ್ರತಿಯೊಬ್ಬರ ಕೈಲೂ ಕೂಡ ಸಾರಿ ಕೇಳಿಸ್ತೀನಿ ನಾನು, ನಮಗೆ ಗೊತ್ತಿಲ್ಲ, ನಮ್ಗೆ ಅಷ್ಟು ಬುದ್ಧಿ ಇಲ್ಲ ಅಂತ ಹೇಳಿಸ್ತೀನಿ ನಾನು ಅಂತ ಈ ಒಪ್ಕೋತಾಳೆ. ಹಂಗಂತ ಒಪ್ಕೊಂಡು ಎಲ್ಲರೂ ಬಂದು ನನ್ನ ಹತ್ರ ಹೇಳಿ ನಾನು ತಿಂಡಿ ಮಾಡ್ತೀನಿ. ಅಯ್ಯೋ ಇದ್ಯಾ ಮೇಡ ಬರಂತ ತಿಂದರಿರುವಂತ ಬಿಸಾಕ್ಬಿಟ್ಟು ಹೋಗ್ತಾರೆ. ಯಾರಾದರೂ ಬಿಗ್ ಬಾಸ್ ಮನೇಲಿ ಸೇವೆ ಮಾಡಬೇಕು, ಬಂದಿರೋ ಅತಿಥಿಗಳನ್ನ ಚೆನ್ನಾಗಿ ನೋಡ್ಕೋಬೇಕಾದ್ರೆ ಈ ಥರದ ಒಂದೊಂದು ಟ್ರಿಕ್ಸ್ಗಳು ಇಟ್ಕೊಂಡು ಎಲ್ರಿಗೂ ರೋದನೆ ಕೊಡೋದು ಗಿಲ್ಲಿ ಮಾಡೋದು ನಿಜವಾಗ್ಲೂ ಇದಕ್ಕೆ ಸರಿ ಅನಿಸುತ್ತೆ. ನಿಜವಾಗ್ಲೂ ಕೂಡ ಚೈತ್ರ ಕುಂದಾಪುರ ಮಾಡ್ತಿರೋದು ನಿಮಗೆ ಸರಿ ಅನ್ನಿಸ್ತಾ ಕಮೆಂಟ್ ಮಾಡಿ. ಯಾಕೆ ಎಲ್ಲರೂ ಕರ್ಕೊಬಂದು ಎಲ್ಲರ ಕೈಲೂ ಹೌದು ನನಗೆ ಬುದ್ಧಿ ಇಲ್ಲ, ನಮಗೆ ಬುದ್ಧಿ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಗಿಲ್ಲಿ ಕೂಡ ಬಂದು ಹೇಳ್ತಾನೆ, ಯಾಕೆಂದರೆ ಹೌದು ನಮಗೆ ಬುದ್ಧಿ ಇಲ್ಲ, ನೀವು ತಿಂಡಿ ಮಾಡಿ. ಆಕೆ ತಿಂಡಿ ಮಾಡಿದೋಗ್ಬಿಟ್ರೆ ಬಂದಿರೋ ಬಿಗ್ ಬಾಸ್ ಅತಿಥಿಗೆ ನಾವು ಅಗೌರವ ತೋರಿಸ್ದಂಗೆ ಆಗುತ್ತೆ. ಬಿಗ್ ಬಾಸ್ಗೆ ನಾವು ಬಿಗ್ ಬಾಸ್ ಹೇಳಿರೋ ರೀತಿ ನಡ್ಕೊಳ್ದೇ ಇರೋಕ್ಕಾಗತ್ತೆ ಅಂತ ನಡ್ಕೋಬಾರ್ದು ಅಂತ ಅನ್ನೋದಕ್ಕೋಸ್ಕರ ಎಲ್ಲರೂ ಕೂಡ ಬಂದು ನಮಗೆ ಬುದ್ಧಿ ಇಲ್ಲ, ನಮ್ಮ ತಪ್ಪಾಯಿತು, ತಿನ್ನಿ ಅಂತ ಹೇಳ್ತಾರೆ. ಕೊನೆಯಲ್ಲಿ ಅಶ್ವಿನಿ ಅವರು ಬರ್ತಾರೆ. ಅಶ್ವಿನಿ ಅವರು ಬಂದಾಗ ಇದನ್ನೆಲ್ಲ ಕೇಳ್ಕೊಂಡು ಅಶ್ವಿನಿ ಅವರು ಅಂತೂ ಒಪ್ಪಲ್ಲ. ನಿಜವಾಗ್ಲೂ ಕೂಡ ಅಪ್ಪನ ಗುಡ್ತು ಮಾತಾಡ್ತಾಳೆ. ನಿಜವಾಗ್ಲೂ ಮಾತ್ರ ಆಕೆ ಒಪ್ಪೋದೇ ಇಲ್ಲ. ಯಾಕೆ ಒಪ್ಪೋದಿಲ್ಲ ಅಂತಂದರೆ ನಿಜವಾಗ್ಲೂ ಹೌದು, ಈಗ ಇದ್ರಲ್ಲಿ ತಪ್ಪೇನಿದೆ? ಇದು ನಮಗೆ ಗೊತ್ತಿಲ್ಲದಿರೋದು ಗೊತ್ತಿದೆ ಅಂತೀವಿ, ಅದಕ್ಕೆ ನಾವು ನಮಗೆ ಬುದ್ಧಿ ಇಲ್ಲ ಅಂತ ನಾನೇ ಒಪ್ಕೋಬೇಕು. ಕೊನೆಗೆ ಅವರು ಕಾವ್ಯ ಮೇಲೆ ರಿವರ್ಸ್ ಆಗ್ತಾರೆ. ನೀನು ಮಾಡಿರೋ ತಪ್ಪಿಗೆ ನಾವೆಲ್ಲರೂ ಯಾಕೆ ಬುದ್ಧಿ ಇಲ್ಲ ಅಂತ ಕೇಳಬೇಕು? ನನಗಿಲ್ಲದೆ ನಾನು ನನ್ನ ಇದಕ್ಕೆ ನನ್ನ ವ್ಯಕ್ತಿತ್ವಕ್ಕೆ ನಾನು ತಂದ್ಕೊಳ್ಳಲ್ಲ. ಆಕೆ ಹೇಳ್ತಿದ್ದು ನಿಜವಾಗ್ಲೂ ಸತ್ಯ, ಅದು ಸತ್ಯ. ಆಕೆ ಹೇಳಿದ್ದು ಕೂಡ ಬರೀ ಗಿಲ್ಲಿ ಜೊತೆ ಮಾತ್ರ ವಾದ ಮಾಡೋದಲ್ಲ, ಈಕೆ ಜೊತೆ ಕೂಡ ಈಕೆ ಮಾಡಿದ ತಪ್ಪು ಕೂಡ ಅದೇ ರೀತಿ ಯಾರು ಅಶ್ವಿನಿ ಅವರು ಹೇಳಿದ್ದು ಸರಿ ಇಲ್ಲ. ಇವ್ರು ನೆಟ್ಟಗೆ ತಿನ್ನೋಕ್ಕಾಗದಿದ್ದಕ್ಕೆ ಯಾವುದೋ ಒಂದು ಸಿಲ್ಲಿ ಮ್ಯಾಟ್ರಿಗೆ ಬುದ್ಧಿ ಇಲ್ಲ ಅಂತ ಮನೆಯವರೆಲ್ಲರೂ ಒಪ್ಕೊಂಡ್ರೆ ತಿನ್ನುತ್ತೆ ಅಂತ ಅದು ಅವಾಗ ಹೇಳಿತ್ತ ಒಳಗಡೆಗೆ. ಹಂಗಾರೆ ಒಳಗಡೆ ಇಳಿಯೋದಿಲ್ಲ ಊಟ ಯಾರಿಗೆ? ಈ ಚೈತ್ರ ಕುಂದಾಪುರ್ಗೆ. ಇವರೆಲ್ಲ ಟಾರ್ಗೆಟ್ ಮಾಡ್ಕೊಂಡೇ ಬಂದವ್ರಿಗೂ ನಿಜವಾಗ್ಲೂ ಕೂಡ ಈ ಮನೆ ಹೊಡಿಬೇಕು, ಮನೆಯಲ್ಲಿರೋನು ಒಂದು ಬುದ್ಧಿ ಕಲಿಸ್ಬೇಕು ಅಂದರೆ ಇವ್ರು ಏನು ಸೂಪರ್ ಹೀರೋಗಳು ಅಂತ ಬಂದ್ಬಿಟ್ಟವ್ರ ಥರ ಅಂತ ಅನ್ನಿಸ್ತಾ ಇದೆ ನಿಜವಾಗ್ಲೂ ಕೂಡ. ಅಲ್ಲ ತಿಂಡಿ ಮಾಡೋಕ್ಕೆ ಅಂತ ಕೊಟ್ಟಾಗ ಆಕೆ ಕಾವ್ಯಗೆ ಒಂದು ಕ್ವಶನ್ ಕೇಳಿದ್ಲು. ಮತ್ತೆ ಇನ್ನೊಂದು ಸರಿ ಹೇಳ್ತೀನಿ ಅನ್ಕೋಬೇಡಿ. ಶಿಲಾಬಾಲಿಕೆ ಹೆಸರು ಏನು ಅಂತಂದ್ರೆ ನನಗೆ ಗೊತ್ತಿಲ್ಲ ಮೇಡಮ್, ನನಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ, ಅಂದರೆ ನಿನಗೆ ಅಷ್ಟು ಬುದ್ಧಿ ಇಲ್ವಾ? ಇಲ್ಲ ಮೇಡಮ್ ಅಂತ ಹೇಳಿದ ತಕ್ಷಣ ಹಂಗಾರೆ ಬೇರೆಯವ್ರ ಕೈಲಿ ಹೇಳಿಸು ಅಂದ್ರೆ ಅವ್ರಿಗೂ ಯಾರಿಗೂ ಗೊತ್ತಿರಲ್ಲ ಮೇಡಮ್ ಅಂತ ಅಂದು ಹಂಗಂದ ತಕ್ಷಣ ಅವರೆಲ್ಲರೂ ಕೂಡ ಬಂದು ಅದೇ ರೀತಿ ಒಪ್ಕಲಿ ನಮ್ಮ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ. ಆಗ ನಾನು ತಿಂತೀನಿ ಅಂದರೆ ತಿಂದರೆ ಎಷ್ಟು ಅದರಲ್ಲಿ ಇವರು ಅಶ್ವಿನಿ ಅವರು ಕೂಡ ನಾನು ಯಾವ್ದಕ್ಕೂ ಒಪ್ಪೋದಿಲ್ಲ ಅಂದ್ಬಿಟ್ಟು ಒಪ್ಪೋದಿಲ್ಲ ಅಂತ ಹೇಳಿದ್ರೆ, ಜೊತೆಗೆ ಅಶ್ವಿನಿ ಅವರು ಕೂಡ ಹಿಂದೆ ನಾನು ಮಾಡೋದಕ್ಕೆಲ್ಲ ನೀನು ರಿವರ್ಸ್ ಆಗ್ತಿದೆ ಅಂತ ಹಂಗೆ ಹೇಳ್ತಾರೆ. ಆ ಜಗಳ ಅಲ್ಲಿಂದ ಅಲ್ಲಿಗೆ ಒಂಚೂರು ಹಂಗೆ ಮುಂದಕ್ಕೆ ಹೋಗುತ್ತೆ. ನಿಜವಾಗ್ಲೂ ಕೂಡ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು ನಿಜವಾಗ್ಲೂ ಕೂಡ. ಆಮೇಲೆ ನೆಕ್ಸ್ಟ್ ಉಗ್ರ ಮಂಜು ಗಿಲ್ಲಿ ಮೇಲೆ ಎಷ್ಟು ದ್ವೇಷ ಸಾಧಿಸ್ತಾರೆ ಅಂದರೆ, ಗಿಲ್ಲಿ ಕೆಲವು ತಪ್ಪು ಮಾಡಿದ್ದಾನೆ, ಆತ ಒಪ್ಕೊಂಡಿದ್ದಾನೆ. ಅವ್ನು ಹೇಳ್ತಾನೆ ಅಲ್ಲೇ, ನಾನು ಯಾವ ಟೈಮಲ್ಲಿ ಇವ್ರಿಗೆ ತಮಾಷೆ ಮಾಡ್ತೀನಿ, ಅವಾಗ ಯಾವಾಗ ತಗೋತಾರೆ, ಯಾವಾಗ ರೈಸ್ ಆಗ್ತಾರೆ ಗೊತ್ತಾಗೋದಿಲ್ಲ ಅಂದ್ಬಿಟ್ಟಿದ್ದೀಗ ಉಗ್ರ ಮಂಜು ಒಂದು ಟೇಬಲ್ ಮೇಲೆ ಒಂದು ಲೋಟ ನೀರು ತರಿಸ್ಬಿಟ್ಟು ಫುಲ್ ಚೆಲ್ಬಿಟ್ಟು ಇದನ್ನು ಗಿಲ್ಲಿನೇ ಬಂದು ಕ್ಲೀನ್ ಮಾಡಬೇಕು
ಅಲ್ಲಿ ಹೌಸ್ ಕೀಪಿಂಗ್ ಇದ್ದಂಥವ್ರು ಯಾರು ಮತ್ತು ಮಾಳು ಮತ್ತು ರಕ್ಷಿತಾ ಅವ್ರು ಬಂದರೆ ಅವ್ರ ಕೈಲಿ ಕ್ಲೀನ್ ಮಾಡಿಸಲ್ಲ, ಗಿಲ್ಲಿನೇ ಕ್ಲೀನ್ ಮಾಡಬೇಕು ಅಂತೇಳಿ ನೆಲಕ್ಕೆಲ್ಲ ಎಲ್ಲ ಚೆಲ್ಲಿ ಪಾಪ ಒಂದು ರೀತಿ ಅಮಾಯಕನ ಥರ ಗಿಲ್ಲಿನ ಕೈಲಿ ಕೆಲಸ ಮಾಡಿಸ್ತಿದ್ದು. ನಿಜವಾಗ್ಲೂ ಕೂಡ ನೋಡೋಕ್ಕೆ ತುಂಬ ಬೇಜಾರಾಯಿತು. ನಿಜವಾಗ್ಲೂ ಕೂಡ ಅದು ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಇವರೆಲ್ಲ ಈ ಥರ ಹಂಗೆ ಆಡ್ತಿರ್ಬೇಕಾದ್ರೆ ಅದೇ ಟೈಮಲ್ಲಿ ಈ ರಜತ್ ಬರ್ತಾನೆ. ರಜತ್ ಬಂದ್ಬಿಟ್ಟು ಇವ್ರು ಏನು ಮಾಡ್ತಾರೆ ಅಂದರೆ ಈ ಚೈತ್ರ ಕುಂದಾಪುರ ಮತ್ತು ಅಶ್ವಿನಿ ಅವ್ರ ಮಧ್ಯೆ ನಡೀತಾ ಇರುತ್ತಲ್ಲ, ಅಂದರೆ ನಾನು ಯಾಕೆ ಬುದ್ಧಿ ಇಲ್ಲ ಅಂತ ನಾನೇ ಕೇಳ್ಕೋಬೇಕು, ನಾನು ಕೇಳೋಕೆ ರೆಡಿ ಇಲ್ಲ ಅಂತಿದ್ದಂಗೆ ರಜತ್ ಬಂದು ಅವ್ರು ಚೈತ್ರನ ಕೇಳಿದ ತಕ್ಷಣ ಏನು ನಡೀತಿದೆ ಅಂದಾಗ ಹಿಂಗೆ ನಡೆದಿತ್ತು, ನಾನು ಅದಕ್ಕೆ ಎಲ್ಲರೂ ಕೂಡ ನನ್ನ ಮುಂದೆ ಬಂದು ಎಲ್ಲರೂ ಕೂಡ ನನಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಒಪ್ಕೊಳ್ಳಿ ಅಂತಂದರೆ ಇವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಂದ ತಕ್ಷಣ ಇದ್ದಕ್ಕಿದ್ದಂಗೆ ಮೀಟಿಂಗ್ ಕರೆದು ಬಿಡ್ತಾನೆ. ಮೀಟಿಂಗ್ ಕರೆದ ತಕ್ಷಣವೇ ನೀವು ನಮ್ಮ ರೂಲ್ಸ್ಗಳನ್ನ ಫಾಲೋ ಮಾಡ್ಬೇಕು, ನಾವು ಹೇಳ್ದಂಗೆ ಕೇಳಬೇಕು, ಹಂಗೆ ಹಿಂಗೆ ಏನು ಫುಲ್ಲು ಜೋರು ಮಾಡ್ತಾನೆ. ಇಲ್ಲ ನೀವೇನಾಗಿ ನಾವು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಇಡೀ ಮನೆಯೇ ನಾಮಿನೇಟ್ ಮಾಡಿಬಿಡ್ತೀವಿ. ಏನ್ರಿ ಇದು ಆಟ, ಇದು ಸರಿಕೆ ಬೇಜಾರಾಗೋಯ್ತು ನಿಜವರು. ಗಿಲ್ಲಿದು ಕೆಲವು ತಪ್ಪುಗಳಿದೆ, ಆದರೆ ಇವ್ರು ಬಂದಿರೋ ಉದ್ದೇಶ ಇವತ್ತು ಅರ್ಥ ಆಯಿತು. ಇವರೆಲ್ಲರೂ ರೋಸ್ಟ್ ಮಾಡಬೇಕು, ಇವರೆಲ್ಲರೂ ಕಂಟ್ರೋಲ್ ತಗೋಬೇಕು, ಇದೇನಿದು ಕತೆ ಅಯ್ಯಪ್ಪ. ನಿಜವಾಗ್ಲೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು, ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನಿಜವಾಗ್ಲೂ ಕೂಡ. ಚೈತ್ರ ಕುಂದಾಪುರ ಮಾಡಿದ್ದಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತು, ಇದು ಅವಶ್ಯಕತೆ ಇರಲಿಲ್ಲ, ಇಷ್ಟಿತ್ತು. ನಿಮಗೇನು ಅನ್ನಿಸ್ತು ಈ ಥರ ಹಿಂಗೆ ನಡ್ಕೋತಾ ಇರೋದು? ಗಿಲ್ಲಿನ ಮುಗಿಸೋಕ್ಕೋಸ್ಕರನೇ, ಗಿಲ್ಲಿ ಆಟ ನಿಲ್ಲಿಸೋಕ್ಕೋಸ್ಕರನೇ ಇವ್ರು ಬಂದಿದ್ದಾರಾ? ನಿಮ್ಗೇನು ಅನಿಸುತ್ತೆ? ಈ ಪ್ರತಿಯೊಬ್ಬರದ್ದು ಕೂಡ ವರ್ತನೆ ನಮ್ಗೆ ಇಷ್ಟ ಆಗಲಿಲ್ಲ. ಗಿಲ್ಲಿ ಸುಮ್ಮನೆ ಇದ್ದರೂ ಕೂಡ ರೇಗಿಸ್ತಾರೆ ಇವರೇನೆ. ಇಲ್ಲ ಅಂತಂದರೆ ಗಿಲ್ಲಿ ಏನಾದ್ರು ಸ್ವಲ್ಪ ಅಲ್ಲಿರೋ 5 ಜನಕ್ಕೂ ಕೂಡ ಗಿಲ್ಲಿ ಒಬ್ಬನೇ ಉತ್ತರ ಕೊಡ್ತಾನೆ. ಅದೊಂದು ಅವ್ರ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ. ಹಂಗಾಗಿ ಗಿಲ್ಲಿನ ಮುಗಿಸ್ಬೇಕು ಅಂತಲೋ ಅಥವಾ ಗಿಲ್ಲಿನ ಸೌಂಡ್ ನಿಲ್ಲಿಸ್ಬೇಕು ಅಂತಲೇ ಬಂದಿದ್ದಾರೋ ಏನೋ ಗೊತ್ತಿಲ್ಲ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ.